ಈಗಾಗಲೇ ಹಿರಿಯ ಸಚಿವರನ್ನ ಕೆ ಜಿ ಜಾರ್ಜ್ ಇದ್ದಾರೆ, ಬನ್ನಿ ಅವ್ರು ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬಜೆಟ್ನಲ್ಲಿ ಏನೇನು ನಿರೀಕ್ಷೆ ಮಾಡ್ಬೋದು ಸರ್? ನೋಡಿ, ನಮ್ಮ ಮುಖ್ಯಮಂತ್ರಿಯವರು ಜನಹಿತವಾದ ಒಂದು ಬಡ್ಜೆಟನ್ನು ಯಾವಾಗಲೂ ಮಾಡ್ತಾರೆ. ಅದರಲ್ಲಿ ಸಮೇತ ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರ ಒಂದು ಶಕ್ತಿ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಸಾಲ ಮಾಡಿ ತಿನ್ಸ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿ. ನೋಡಿ, BJP ಅವರು ಹೊಗಳ್ತಾರೆ ನಮಗೆ, ನಿಮಗೆ ಗೊತ್ತಿಲ್ವಾ? ಅವ್ರು ಯಾವಾಗಲೂ ನಮಗೆ ವಿರೋಧ ಮಾಡ್ತಾರೆ. ಅವ್ರು ನಾವು ಒಳ್ಳೆ ಕೆಲಸ ಮಾಡಿದಷ್ಟು ಟೀಕೆ ಮಾಡೋದು ಜಾಸ್ತಿ ಆಗ್ತದೆ. ಗ್ಯಾರಂಟಿ ಹಣನೇ ಕೊಡೋಕ್ಕಾಗ್ತಾ ಇಲ್ಲ ಅಂತ ಏನು ನಿರೀಕ್ಷೆ ಮಾಡೋದು ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ ಇವ್ರು ಗ್ಯಾರಂಟಿ ಕೊಟ್ಟಿದ್ದು? ಇವರು ಹೇಳಿದಾರ? ಇವರು ಅಪೋಸ್ ಮಾಡೋದವರು. ನಾವು ಗ್ಯಾರಂಟಿ ಹಣ ಎಲ್ಲ ಕೊಡ್ತಾರೆ, ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದೀವಿ. ಎಲ್ಲ ಹಣ ನಾವೇನು ಮಾಡಿದ್ವಿ ಅದಕ್ಕೆ ಬಡ್ಜೆಟಲ್ಲಿ ಪ್ರೊವಿಷನ್ ಮಾಡಿದ್ದೀವಿ, ಕೊಡ್ತೀವಿ. ಈಗಾಗಲೇ ಹಿರಿಯ ಸಚಿವರನ್ನ ಕೆ ಜಿ ಜಾರ್ಜ್ ಇದ್ದಾರೆ, ಬನ್ನಿ ಅವ್ರು ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬಜೆಟ್ನಲ್ಲಿ ಏನೇನು ನಿರೀಕ್ಷೆ ಮಾಡ್ಬೋದು ಸರ್? ನೋಡಿ, ನಮ್ಮ ಮುಖ್ಯಮಂತ್ರಿಯವರು ಜನಹಿತವಾದ ಒಂದು ಬಡ್ಜೆಟನ್ನು ಯಾವಾಗಲೂ ಮಾಡ್ತಾರೆ. ಅದರಲ್ಲಿ ಸಮೇತ ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರ ಒಂದು ಶಕ್ತಿ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಸಾಲ ಮಾಡಿ ತುಪ್ಪ ತಿನ್ಸ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿ. ನೋಡಿ, BJP ಅವರು ಹೊಗಳ್ತಾರೆ ನಮಗೆ, ನಿಮಗೆ ಗೊತ್ತಿಲ್ವಾ? ಅವ್ರು ಯಾವಾಗಲೂ ನಮಗೆ ವಿರೋಧ ಮಾಡ್ತಾರೆ. ಅವ್ರು ನಾವು ಒಳ್ಳೆ ಕೆಲಸ ಮಾಡಿದಷ್ಟು ಟೀಕೆ ಮಾಡೋದು ಜಾಸ್ತಿ ಆಗ್ತದೆ. ಗ್ಯಾರಂಟಿ ಹಣನೇ ಕೊಡೋಕ್ಕಾಗ್ತಾ ಇಲ್ಲ ಅಂತ ಏನು ನಿರೀಕ್ಷೆ ಮಾಡೋದು ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ ಇವ್ರು ಗ್ಯಾರಂಟಿ ಕೊಟ್ಟಿದ್ದು? ಇವರು ಹೇಳಿದಾರ? ಇವರು ಅಪೋಸ್ ಮಾಡೋದವರು. ನಾವು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಗ್ಯಾರಂಟಿ ಹಣ ಎಲ್ಲ ಕೊಡ್ತಾರೆ, ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದೀವಿ. ಎಲ್ಲ ಹಣ ನಾವೇನು ಮಾಡಿದ್ವಿ ಅದಕ್ಕೆ ಬಡ್ಜೆಟಲ್ಲಿ ಪ್ರೊವಿಷನ್ ಮಾಡಿದ್ದೀವಿ, ಕೊಡ್ತೀವಿ. ಇದಿಷ್ಟು ಹಿರಿಯ ಸಚಿವರಂತ ಕೆ ಜೆ ಜಾರ್ಜ್ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.